ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಥ್ರೆಟ್ ಅರ್ಥಾತ್ ಜೀವ ಬೆದರಿಕೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಜೀವ ಭಯ. ಪ್ರದೀಪ್ ಈಶ್ವರ್ ಹೋದಲ್ಲಿ ಬಂದಲ್ಲಿ ಹೈ ಸೆಕ್ಯೂರಿಟಿ ಕೊಡಲಾಗ್ತಿದೆ. ಪ್ರದೀಪ್ ಬೆನ್ನ ಹಿಂದೆ ನೂರಾರು ಪೊಲೀಸರ ಭದ್ರಕೋಟೆ. ಮಾತಿನ ಮಲ್ಲ ಪ್ರದೀಪ್ ಮೇಲೆ ಹಲ್ಲೆ ನಡೆಯೋ ಭಯನಾ ಅಥವಾ ಮತ್ತಿನ್ನೇನಾದ್ರೂ ಕಾರಣಗಳಿದಾವ? ಪ್ರದೀಪ್ ಹಿಂದೆ ಬೆಂಬಲಿಗರಿಗಿಂತ ಪೊಲೀಸರೇ ಜಾಸ್ತಿ. ಮೈಕ್ ಮುಂದೆ ಹುಲಿ ಫೀಲ್ಡ್ ನಲ್ಲಿ ಗುಬ್ಬಿ ಮರಿಯಾದ್ರ ಪ್ರದೀಪ್ ಈಶ್ವರ್. ಯಕಶ್ಚಿತ್ತೊಬ್ಬ ಶಾಸಕನಿಗೆ ಇಷ್ಟು ಮಾತ್ರದಲ್ಲಿ ಭದ್ರತೆಯ ಅವಶ್ಯಕತೆ ಇದೆಯಾ? ಭದ್ರತೆ ಕೊಡೋದಕ್ಕೂ ಒಂದು ಮಾನದಂಡಗಳಿಲ್ವಾ? ಫ್ರೀಡಂ ಟಿವಿಯಲ್ಲಿ ಪ್ರದೀಪ್ ಈಶ್ವರ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸ್ಟೋರಿಯನ್ನ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಶಾಸಕ ತೆಲುಗು ಡೈಲಾಗ್ ಕಿಂಗ್ ಅಂತಾನೆ ಕರೆಸಿಕೊಳ್ಳುವ ಪ್ರದೀಪ್ ಈಶ್ವರ್ಗೆ ಹೈ ಸೆಕ್ಯೂರಿಟಿಯನ್ನು ಕೊಡಲಾಗ್ತಾ ಇದೆಯಂತೆ. ನಾನು ಯಕಶ್ಚಿತ್ ಎನ್ನುವಂತಹ ಪದಪ್ರಯೋಗ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸಾಲಿನ ಗೌರವ ಮತ್ತು ಗಂಭೀರತೆ ಅರ್ಥ ಆಗಬೇಕು ಅಂತ. ಯಕಶ್ಚಿತ್ ಒಬ್ಬ MLAಗೆ ಅಷ್ಟು ಮಾತ್ರ ಭದ್ರತೆ ಸರ್ಕಾರ ಕೊಡ್ತಾ ಇರತಕ್ಕಂತಹದ್ದು ಸರಿನಾ? ಪಂಥಾಹ್ವಾನ ಮಾಡಬೇಕಾದ್ರೆ ಇಲ್ಲದೆ ಇರತಕ್ಕಂತಹ ಭಯ, ಬೇರೆ ಬೇರೆ ಸವಾಲು ಹಾಕುವಂತಹ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂತಹ ಭಯ, ಇದು ಸಿದ್ದರಾಮಯ್ಯರ ಕಾರ್ಯಕ್ರಮ, ನಾವು ಹೇಳ್ದಂಗೆ ಆಗಬೇಕು ಅಂತ ಹೇಳಿ ನಿರ್ಭಯರಾಗಿ ಮಾತನಾಡುವಂತಹ ಪ್ರದೀಪ್ ಈಶ್ವರಿಗೆ ಬೆಂಬಲಿಗರಿಗಿಂತ ಯಾಕೆ ಹೆಚ್ಚು ಎಸ್ಕಾರ್ಟ್ ಬೇಕು? ಎಸ್ಕಾರ್ಟ್ನ ಅವಶ್ಯಕತೆ ಇರುತ್ತೆ. ನೋಡಿ, ನನಗಿದು ಅಸಾದುದ್ದೀನ್ ಓವೈಸಿ ಅಕ್ಬರುದ್ದೀನ್ ಓವೈಸಿ ನೋಡಿದಂಗೆ ಆಗ್ತಾ ಇದೆ. ಬೆಂಬಲಿಗರಿಗಿಂತ ಖಾಕಿ ಪಡೆ ಜಾಸ್ತಿ ಇದೆ. ನಾನು ಪ್ರದೀಪ್ ಈಶ್ವರ್ ಶಾಸಕರು ಆಗುವ ಮೊದಲು ಒಬ್ಬ ಸಾಮಾನ್ಯ ಶಿಕ್ಷಕ. ಪೆನ್ಷನ್ ಆಫೀಸರ್ ಜರ್ಬಂಡಳ್ಳಿಗೆ ಸರ್ చాలా అయిపోయింది. 8 ఏళ్ళకి తిరుగుతాడవా? ఇది 8 ఏళ్ళు 8 ఏళ్ళు రాసుకుంటా తిరుగుతారు, 10 ఏళ్ళు రాసుకుంటా. ಅವ್ರು ಯಜಮಾನ್ರು ಕೇಳ್ತಾರೆ ಅದೇನು ಗೊತ್ತಾ, ನಾನು ತಿರುಗಿ ತಿರುಗಿ ಸುಸ್ತಾಗಿದೆ, ಇಲ್ಲ ಈಗ ಉಂಟ ಊರ್ಕೊಂಡು ఏమో ఎట్లా చెప్పేది బాగా అనిపిస్తుంది. అంతే అంతైనాను నేను కొన్ని వేసుకుంటామంటే కాదా? ఇంకా 2 ఎలక్షన్లు నాకు ఓట్ వేసి నువ్వు ఇంక 2 ఎలక్షన్లు ఉంటావు నువ్వు. చూడమ్మా, తహసీల్దార్ మేడమ్ చెప్తాడారు, పొద్దునాళ్ళ అయితే అవుతుంది అని చెప్తారు, లేదు అంటే లేదు అని చెప్పేస్తారు. ఈ తహసీల్దార్ ఏమే కదా, ఏం పోయి అడిగినాను, లేదప్ప మాకు కాలేదని నిన్ను అడుగు, ఎదురుగా అర్థమైంది. అయ్యే లేదు, రేపు అవుతుంది, మన్నాడు అవుతుంది, అది ఏమన్నా పైన ఇంకా ఆర్డర్ కాలేదంటానే. తహసీల్దార్ పోతే ఆయన ఏమోనప్ప వేసిండేవన్నీ అక్కడ కంప్లైంట్ మూసేసింటే నాకెట్లా చెప్పు. ಹತ್ತದಿಂದಲೇ ರಿಟರ್ನ್ ಅಲ್ಲಿ ಕೊಟ್ಬಿಡ್ರಪ್ಪ ಯಜಮಾನಿಗೆ. నువ్వు చేసి ఇక నాకు అన్నం పెట్టే అట్లుంటే అవుతున్నాను, అన్నం లేదంటే లేదని అంతే. నేను ఎదురుగా ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರೋದು ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕನ ಅತಿ ದೊಡ್ಡ ಸ್ಟೋರಿಯನ್ನ ನೀವು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಒಬ್ಬ ಶಾಸಕನ ಬೆನ್ನ ಹಿಂದೆ ಬರ್ತಾ ಇರತಕ್ಕಂತಹ ಎಸ್ಕಾರ್ಟ್, ಖಾಕಿ ಪಡೆ. ಒಬ್ಬ MLAಗೆ ಸರ್ಕಾರ ಇಷ್ಟೊಂದು ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಯಾರು ಕಾಪಾಡೋದು? ಇಷ್ಟು ಪ್ರಮಾಣದ ಪೊಲೀಸರು ಒಬ್ಬ ಶಾಸಕನ ಬೆನ್ನ ಹಿಂದೆ ಹೋಗ್ತಾರೆ ಅನ್ನೋದಾದ್ರೆ ಆ ಶಾಸಕನಿಗೆ ಇಷ್ಟು ಪೊಲೀಸರ ಭದ್ರತೆಯನ್ನ ಕೊಡಬಹುದಾ? ಒಬ್ಬ ಶಾಸಕರಿಗೆ ಎಷ್ಟಿರಬೇಕು ಪೊಲೀಸರು ಕಾವಲು ಪಡೆ? ಚಿಕ್ಕಬಳ್ಳಾಪುರದಲ್ಲಿ ಬರೀ ಬಾಯಿ ಮಾತಿನ ಶೂರ ಆದ್ರ ಪ್ರದೀಪ್ ಈಶ್ವರ್
ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲೇ ಬಂಡಾಯದ ಬಿಸಿ ಮುಟ್ತಾ ಇದೆ. ಪ್ರದೀಪ್ಗೆ ಪಕ್ಷದ ನಾಯಕರೇ ಹಲ್ಲೆ ಮಾಡ್ತಾರೆ ಅನ್ನೋ ಭಯ ಕಾಡ್ತಾ ಇದೆಯಾ? ಜರಬಂಡಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಶಾಸಕನಿಗೆ ಹೈ ಸೆಕ್ಯೂರಿಟಿ ಕೊಡಲಾಗಿದೆ. ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲೂ ಕೂಡ ಪ್ರದೀಪ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಮಾರ್ಚ್ನಲ್ಲಿ ನಡೆದಿದ್ದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಇದು ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ ಎಂದಿದ್ದ ಪ್ರದೀಪ್ ಈಶ್ವರ್ ಧಿಮಾಕಲ್ವಾ ಅದು? ತನ್ನ ಮಾತಿನಿಂದಲೇ ಕೆಟ್ಟ ಚಿಕ್ಕಬಳ್ಳಾಪುರದ ಹರಟೆಕೋರ ಪ್ರದೀಪ್ ಈಶ್ವರ್ ಈಗ ಹೋದಲ್ಲಿ ಬಂದಲ್ಲಿ ಮಾತಿನ ಮಲ್ಲನಿಗೆ ಹಲ್ಲೆ ಭಯ. ಪೊಲೀಸರನ್ನ ಹಿಂದಿಟ್ಕೊಂಡು ಓಡಾಡ್ತಿದ್ದಾರೆ ಪ್ರದೀಪ್ ಈಶ್ವರ್. ಸಮುದ್ರಕ್ಕೆ ಇಳಿದ ಮೇಲೆ ಚಳಿ ಆದ್ರೇನು ಬಿಸಿ ಆದ್ರೇನು ಇಳಿದು ಈಜಾಡೋದಪ್ಪ. ಅಖಾಡಕ್ಕೆ ಇಳಿತೀನಿ, ಯುದ್ಧ ಪ್ರಾರಂಭ ಆಯಿತು, ಸಮರಕ್ಕೆ ನಾನು ಸಿದ್ಧ, ಅದೇನೇನು ಮಾತಿನ ಸೌಂದರ್ಯದ ಪದಗಳು ಕೇಳಿಸ್ಕೊಂಡಿದ್ದು ಮತದಾರ ಮತಗಟ್ಟೆಯಲ್ಲಿ ಆ ಪದ ಕೇಳಿಸ್ಕೊಂಡೇ ಓಟ್ ಹಾಕಿದ್ದು ಈ ಮನುಷ್ಯನಿಗೆ. ಯಾವ್ಯಾವ ಭಾಷೆಯಲ್ಲಿ ಯಾವ ಲ್ಯಾಂಗ್ವೇಜ್ನಲ್ಲಿ ಡೈಲಾಗ್ ಹೊಡೆದಿದ್ರೋ ಏನೋ ಈ ಮಹಾನುಭಾವ. ಆದರೆ ಹೋದಲ್ಲಿ ಬಂದಲ್ಲಿ ಹಿಂಬಾಲಕರಿಗಿಂತ ನಮ್ಮ ಪೊಲೀಸರನ್ನ ಬಳಸ್ಕೋತಾ ಇದ್ದಾರೆ ಪ್ರದೀಪ್ ಈಶ್ವರ್. ಇಷ್ಟು ಪ್ರಮಾಣದ ಪೊಲೀಸರನ್ನ ಕೇವಲ ಎಕ್ಕಶ್ಚಿತ್ತೊಬ್ಬ MLAಗೆ ಕೊಟ್ರೆ ಲಾ ಅಂಡ್ ಆರ್ಡರ್ ಯಾರು ಕಾಪಾಡೋದು ರಾಜ್ಯದಲ್ಲಿ? ಹಾಡ ಹಗಲೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ATM ಅನ್ನ, ಹಾಡ ಹಗಲೇ ಅತ್ಯಾಚಾರಗಳು ನಡೀತಾ ಇದೆ. ಈ ಕ್ಷೇತ್ರಕ್ಕೆ ನನಗೆ ಈ ದೃಶ್ಯದಲ್ಲೇ ಕಾಣಿಸ್ತಾ ಇರೋದು ಸುಮಾರು 50ಕ್ಕೂ ಹೆಚ್ಚು ಪೊಲೀಸರಲ್ಲಿದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರನ್ನ ಇಟ್ಟುಕೊಳ್ಳುವಂತಹ ಭಯ ಈತನಿಗೆ ಅಥವಾ ಇವರಿಗೆ ಕಾಡ್ತಾ ಇದೆ ಈ ಶಾಸಕರಿಗೆ ಎನ್ನುವಂತಹದ್ದು. ಯಾಕೆ ಭಯ? ವಿರೋಧ ಪಕ್ಷದ ಭಯ ಇಲ್ಲ, ಸ್ವಪಕ್ಷದ ಬಂಡಾಯದ ವ್ಯಕ್ತಿಗಳಿಂದಲೇ ಇವರ ಜೀವಕ್ಕೇನಾದ್ರೂ ಕುತ್ತಿದೆಯಾ? ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡಬೇಕು. ಕೆಮ್ಮಿದ್ರು ಸೀನಿದ್ರು ಒಂದು ಕ್ಲಾರಿಟಿ ಕೊಡುವಂತಹ ಪ್ರದೀಪ್ ಈಶ್ವರ್ ಈ ಬಗ್ಗೆ ಮಾತನಾಡಬೇಕು, ಈ ಬಗ್ಗೆ ಮೌನ ಮುರಿಬೇಕು. ತನ್ನ ಕ್ಷೇತ್ರದಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಇಷ್ಟು ಪ್ರಮಾಣದ ಪೊಲೀಸರನ್ನ ಕರ್ಕೊಂಡು ಹೋಗುವ ಅನಿವಾರ್ಯತೆ ಏನಿತ್ತು ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಯಾರು ಪ್ರದೀಪ್ ಈಶ್ವರ್? ನಿರ್ಭಯಕ್ಕೆ ಮತ್ತೊಂದು ಹೆಸರು ಪ್ರದೀಪ್ ಈಶ್ವರ್. ಇದು ನಾವೇಳಿದ್ದಲ್ಲ, ಇವರ ಭಾಷಣದಲ್ಲಿ ಇವರೇ ಹೇಳ್ಕತ್ತಾ ಇದ್ರು. ಯಾರಪ್ಪನ ಪ್ರೋಗ್ರಾಮ್ ಅಲ್ಲ ಇದು, ಸಿದ್ದರಾಮಯ್ಯರ ಪ್ರೋಗ್ರಾಮು. ಕರ್ನಾಟಕ ಪಾಳೆಪಟ್ಟು ಇವರುಗಳೆಲ್ಲ ಪಾಳೆಗಾರರು. ಕರ್ನಾಟಕ ಯಾರ ಅಪ್ಪನ ಸೊತ್ತು ಅಲ್ಲ. ನೀವು ಎಲೆಕ್ಟೆಡ್ ಕ್ಯಾಂಡಿಡೇಟ್ಗಳು, ಸೆಲೆಕ್ಟೆಡ್ ಅಲ್ಲ. ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ನಿಮ್ಮನ್ನು ಜನಪ್ರತಿನಿಧಿ ಮಾಡಿದ್ದು ಓಟಿನ ಆಧಾರದಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಮಹಾಪ್ರಭು ಇಂಥವನ ಭವಿಷ್ಯವನ್ನ ಮತಗಟ್ಟೆಯಲ್ಲಿ ಬರೆದ್ರು. ಆ ಕಾರಣಕ್ಕೋಸ್ಕರ ನೀವು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರಿ. ಜನಸಾಮಾನ್ಯರ ಮತ್ತು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣ ಆಗುವಂಥ ಮಾತುಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಅರ್ಚಾಡ್ಲಿ ಅಂತೇಳಿ ನಿಮ್ಮನ್ನ ಓಟ್ ಹಾಕಿ ಜನಪ್ರತಿನಿಧಿ ಮಾಡಿರೋದು. ಶೋಕಿಗೋಸ್ಕರ ಅಲ್ಲ. ಇದು ಯಾರಪ್ಪನ ಕಾರ್ಯಕ್ರಮವೂ ಅಲ್ಲ, ಸಿದ್ದರಾಮಯ್ಯರ ಕಾರ್ಯಕ್ರಮ. ಸ್ವತಃ ಸಿದ್ದರಾಮಯ್ಯರನ್ನೂ ಕೂಡ ಜನರೇ ಆಯ್ಕೆ ಮಾಡಿದ್ದು ಶಾಸಕನಾಗಿ. ನೋಡ್ರಿ, ಈ MLAಗಳಾಗಿರಲಿ ಯಾರೇ ಆಗಿರಲಿ, ಜನಪ್ರತಿನಿಧಿ, ಈ ದಾರಿಲಿ ಹೋಗೋ ಒಂದು ಸುದ್ದಿ ನಾವು ಮಾಡ್ತಾ ಇಲ್ಲ, ಒಬ್ಬ ಜನಪ್ರತಿನಿಧಿಯ ಸುದ್ದಿ ಮಾಡ್ತಾ ಇದ್ದೀವಿ. ಜನಪ್ರತಿನಿಧಿಯ ಎರಡು ಭುಜಗಳಲ್ಲಿ ಬಲವಾದ ಜವಾಬ್ದಾರಿಗಳಿರ್ತಾವೆ. ತಾನಾಡುವ ಮಾತನ್ನ ಇಡೀ ಜನ ವೀಕ್ಷಣೆ ಅಥವಾ ಕೇಳಿಸ್ಕೊತಾರೆ. ಆ ಪರಿಜ್ಞಾನ ಬೇಡವಾ? ಕನಿಷ್ಠ ಕಾಮನ್ ಸೆನ್ಸ್ ಬೇಡ? ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಲೇ ಇದ್ರೆ ಜನಪ್ರತಿನಿಧಿಗಳಾಗಬಾರ್ದು. ತನ್ನ ಮಾತಿನ ಹಿಡಿತ ಇರಬೇಕು, ತನ್ನ ನಾಲಿಗೆಗೆ ಲಗಾಮ್ ಇಡಬೇಕು, ತನ್ನ ನಾಲಿಗೆಗೆ ಲಂಗರ್ ಹಾಕುವಂತಹ ಸಾಮರ್ಥ್ಯಗಳು ತನ್ನ ಮನಸ್ಸಿಗೂ ಶರೀರಕ್ಕಿರಬೇಕು. ಇದ್ಯಾವುದು ಇಲ್ಲದೇ ಇದ್ದರೆ ಜನಪ್ರತಿನಿಧಿ ಆಗಬಾರ್ದು. ಭಾಷಣದ ಉದ್ದಕ್ಕೂ ಧೈರ್ಯದ ಬಗ್ಗೆ ಮಾತನಾಡುವಂತಹ ಪ್ರದೀಪ್ ಈಶ್ವರ್ ಮಾತಿನ ಶೂರನಿಗೆ ಭಯ ಕಾಡ್ತಾ ಇದೆಯಾ? ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಕಾರ್ಯಕ್ರಮದ ಆಯೋಜಕರು ಆಂಜಿನಪ್ಪ, ಕಾಂಗ್ರೆಸ್ ಮುಖಂಡ, ಈಗ ಫ್ರೀಡಂ ಟಿವಿಗೆ ನೇರ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇಲ್ಲಿ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ, ನೀವು ಗಮನಿಸ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಈ ದೃಶ್ಯದಲ್ಲಿ ಪ್ರದೀಪ್ ಈಶ್ವರ್ ಎನ್ನುವಂಥ ಒಬ್ಬ ಸಾಮಾನ್ಯ ಕಾಂಗ್ರೆಸ್ನ ಶಾಸಕರು, ಅವರ ಹಿಂದೆ ಹಿಂಬಾಲಕರಿಗಿಂತ ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಿಗಿಂತ ಜೊತೆಗೆ ಸ್ಥಳೀಯರಿಗಿಂತ ಪೊಲೀಸರೇ ಕಾಣಿಸ್ತಾ ಇದ್ದಾರೆ. ಇದೇನು ಸಭೆ? ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದವರು 20 ವರ್ಷದಿಂದ ನಾವುಗಳೇ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಏನೋ ಅಚಾನಕ್ಕಾಗಿ
ಈತನ ಬಂದ್ವ ಅಭ್ಯರ್ಥಿ ಅಂತ ಯಾರೋ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ರು, ನಾವು ರಕ್ಷಾರಾಮಯ್ಯ ಅಂತ ಹೇಳಿ. ನಾನು ಅದಕ್ಕೆ ಮುಂಚೆ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದವನು, ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಂಥವನು. ರಕ್ಷಾರಾಮಯ್ಯಗೆ ಅಂತ ಹೇಳಿ ನಾನು ಒಪ್ಕೊಂಡೆ, MLC ಮಾಡ್ತೀವಿ ಅಂತಾನು ಹೇಳಿದ್ರು. ಆಯ್ತು ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಮಾಡಿ ಸ್ವಾಮಿ ಅಂತ ಹೇಳಿ ನಾನು ಬಿಟ್ಕೊಟ್ಟಿದ್ದು ಸೀಟು. ಆ ಸೀಟ್ಗೆ ರಕ್ಷಾರಾಮಯ್ಯ ಅವರು ಬರ್ಲಿಲ್ಲ ಅಂತೇಳಿ ಇದನ್ನ ಯಾರೋ ಕರ್ಕೊಂಡ್ಬಂದು ಬಿಟ್ರು. ಆಯ್ತಾ? ಹಲೋ, ಮುಂದುವರ್ಸಿ. ಆ ಬಿಟ್ಟ ಮೇಲೆ ಎಲ್ಲಾರು ಇವತ್ತು ದುಡಿದಿರ್ತಕ್ಕಂಥ ತಾಲೂಕ್ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಹಿಡಿದು 20 ವರ್ಷದಿಂದ ಎಲ್ಲಾ ಚುನಾವಣೆಗಳಿಗೂ ಕಂಡಕ್ಟ್ ಮಾಡಿಕೊಂಡು ಚುನಾವಣೆ ನಡೆಸ್ಕೊಂಡು ಎಲ್ಲಾ ಚುನಾವಣೆಗಳು ಗೆಲ್ಸ್ಕೊಂಡು ಕಷ್ಟಪಟ್ಕೊಂಡು ಪಾರ್ಟಿನ ಸದೃಢವಾಗಿ ಬೆಳೆಸ್ಕೊಂಡು ಬಂದಿರ್ತಕ್ಕ ಮುಖಂಡರುಗಳು ನಾವೆಲ್ಲರೂ ಇದ್ದೀವಿ ಅಲ್ಲಿ. ಆಯ್ತಾ? ಅದರಲ್ಲಿ ಈತ ಯಾರೋ ಬಂದ್ರು ಕೂಡ ನಾವು ಸುಧಾಕರನ್ ಸೋಲ್ಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಗೆದ್ದು ಆಯ್ತು, ಎಲ್ಲ ಆಯ್ತು. 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಯಾವ ಪಕ್ಷದ ಮೀಟಿಂಗ್ ಬರಲ್ಲ, ಪಕ್ಷದಲ್ಲಿ ಚುನಾವಣೆಗಳು ನಡೀತವೆ. ಮೊನ್ನೆ ಒಂದು ಚುನಾವಣೆ ನಡೀತು, ಈ TAPCMS ಚುನಾವಣೆಗೆ ಬರಲಿಲ್ಲ. ಎಲ್ಲಾ 14 ಜನ ಸೋತ್ರು. PLD ಬ್ಯಾಂಕ್ ಎಲೆಕ್ಷನ್ ಬರ್ಲಿಲ್ಲ. ಎಲ್ಲಾ 13 ಸೀಟು ಸೋತ್ರು ಕಾಂಗ್ರೆಸ್. ಅದಕ್ಕಿಂತ ಪಾರ್ಲಿಮೆಂಟ್ ಇನಾದಾಗ ಸೋತ್ವಿ. ಅದಕ್ಕಿಂತ ಒಂದು ನಗರಸಭೆ ಅಧ್ಯಕ್ಷ ಎಲೆಕ್ಷನ್ ನಡೀತು. 19 ಜನ ನಮ್ಮ ಪಕ್ಷದ ಮುಖಂಡರುಗಳು ಗೆದ್ದಿದ್ರು ಕೂಡ ಈತ ಅವ್ರನ್ನೆಲ್ಲ ಬೈದು ಎಲ್ಲ ಪಕ್ಷ ಬಿಟ್ಟು ಓಡೋಗೋ ರೀತಿ ಬಿಹೇವ್ ಮಾಡ್ದ. ಇಷ್ಟೆಲ್ಲ ಮಾಡಿದ್ರು ಇದುವರೆಗೂ ಸಹಿಸ್ಕೊಂಡಿದ್ದು ಇಡೀ ತಾಲೂಕಿನ ಜನ. ನಾವು ಇದನ್ನ KPCC ಗಮನಕ್ಕೆ ತರಬೇಕು, ಈತನ್ನ ಪಕ್ಷದಿಂದ ಹೊರಗಡೆ ಹಾಕ್ಬೇಕು, ಇಲ್ಲ ಪಕ್ಷ ಸಂಘಟನೆ ಮಾಡೋದಕ್ಕೆ ನೀವು ಏನು ತೀರ್ಮಾನ ಕೊಡ್ತೀರೋ ಕೊಡಿ ಸ್ವಾಮಿ ಅಂತ ಹೇಳ್ಬೇಕು ಅಂತೇಳಿ ಒಂದು ಸಭೆ ಮಾಡಿರೋದು ಸತ್ಯ. ಆಯ್ತಾ? ಈತ ಸುಳ್ಳು ಹೇಳ್ಕೊಂಡು ನಮಗೂ ಗೊತ್ತಿಲ್ಲ. ನನ್ ಜೊತೆಲೆ ಎಲೆಕ್ಷನ್ ಮುಂಚೆ ಭಾಷಣ ಮಾಡುವಾಗ ನಾನು MSc ಬಯಾಲಜಿ ಓದಿದ್ದೀನಿ, ನಾನು ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ, IAS ಎಕ್ಸಾಮ್ ತಗೊಂಡು ಪ್ರಿಲಿಮಿನರಿ ಪಾಸ್ ಮಾಡಿದ್ದೀನಿ ಅಂತ ಹೇಳ್ದ. ನಿಜ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಆಮೇಲೆ ನಾಮಿನೇಷನ್ ನೋಡಿದ್ರೆ PUC ಫೇಲ್ ಅಂತ ಬರ್ದಿದ್ದಾನೆ ನಾಮಿನೇಷನ್ ಪತ್ರದಲ್ಲಿ. ಗೊತ್ತಾಯ್ತು. ಪ್ರದೀಪ್ ಈಶ್ವರಿ ಹೇಳ್ಕೊಂಡಿದ್ರ ನಿಮ್ ಜೊತೆ? ಅಲ್ಲ, ಹೌದು. ನಾನು MSc ಪಾಸ್ ಮಾಡಿದ್ದೀನಿ, ಪ್ರಿಲಿಮಿನರಿ IAS ಪಾಸ್ ಮಾಡಿದ್ದೀನಿ, ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ ಹೇಳ್ಕೊಂಡಿದ್ದು. ಅಲ್ಲಿ ನೋಡಿದ್ರೆ ನಾಮಿನೇಷನ್ ಪೇಪರ್ಸ್ ಅಲ್ಲಿ ಬರಿಬೇಕಲ್ಲ ಏನು ನಮ್ದು ಕ್ವಾಲಿಫಿಕೇಶನ್ ಅಂತ, ಅದ್ರಲ್ಲಿ PUC ಫೇಲ್ ಬರ್ದಿದ್ದಾರೆ. ಇಷ್ಟೊಂದು ಸುಳ್ಳು. ಆಮೇಲೆ ಅದ್ಯಾವ್ದೋ ಅಕಾಡೆಮಿ ಅಂತ ಇಟ್ಕೊಂಡು ಈ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸುಮ್ನೆ ಬೋಗಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಅದು ದ್ರೋಹದ ಕೆಲಸನೇ ಮಾಡ್ತಾ ಇದ್ದಾರೆ. ನಾನು ಅದನ್ನ ನಮ್ಮ ಎಜುಕೇಶನ್ ಮಿನಿಸ್ಟರ್ ಗಮನಕ್ಕೂ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ. ಇಂಥ ಫ್ರಾಡ್ ಸಂಸ್ಥೆಗಳನ್ನ ಮುಚ್ಚಬೇಕು, ಲೂಟಿ ಮಾಡೋದನ್ನ ನಿಲ್ಲಿಸಬೇಕು ಅಂತ. ತಾಲೂಕಲ್ಲಿ ಆ ನಗರ ಯೋಜನಾ ಪ್ರಾಧಿಕಾರ ಅಂತಿದೆ, ಎಕರೆಗೆ 10 ಲಕ್ಷ 12 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಅಪ್ರೂವಲ್ ಮಾಡೋದಕ್ಕೆ. ಆ ಚಿಕ್ಕಬಳ್ಳಾಪುರದಲ್ಲಿ ಈಗ ಇರೋದೇ ಕ್ರಷರ್ಗಳು ಬೆಂಗಳೂರು ಸುತ್ತಮುತ್ತ ಎಲ್ಲೂ ಇಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಅದನ್ನ ಸೇಫರ್ ಝೋನ್ ಅಂತ ಮಾಡಿದ್ದಾರೆ. ಆ ಕ್ರಷರ್ಗಳವ್ರದ್ದು ಕಣ್ಣಲ್ಲಿ ನೀರು ಬರೋ ತರ ವಸೂಲಿ ಮಾಡ್ತಾ ಇದ್ದಾರೆ. ಆಫೀಸ್ಗಳಲ್ಲಿ ಯಾವ ಜನರ ಕೆಲಸ ಏನು ನಡೀತಾ ಇಲ್ಲ. ತಾಲೂಕು ಪೊಲೀಸ್ ಸ್ಟೇಷನ್ ಮತ್ತೊಂದು ಎಲ್ಲೋದ್ರು ಯಾರು ಈ MLA ಗೌರವನೂ ಕೊಡಲ್ಲ. ಎಲ್ಲಾರು ಅವ್ರಿಗೆ ಹಫ್ತ ಕೊಡ್ತಾ ಇದಾರಂತೆ. ಅದಕ್ಕೆ ಇವ್ರು ಯಾರು ಅಧಿಕಾರಿಗಳು ಜನರ ಕೆಲಸ ಮಾಡ್ತಾ ಇಲ್ಲ. ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಆಂಜಿನಪ್ಪನವ್ರೆ, ಇಷ್ಟು ದಿನ ಅವರಲ್ಲಿ ಈ ತರಹದ ರಾಜಕೀಯ ಡಂಭಾಚಾರಗಳಿದ್ರು ಕೂಡ ಇಷ್ಟು ದಿನ ಸಹಿಸ್ಕೊಂಡ್ರಿ, ಏಕಾಏಕಿ ಈಗ ತಿರುಗಿ ಬಿದ್ದಿದ್ದೀರಿ. ಏನ್ ಕಾರಣ ಇದಕ್ಕೆ? ಒಂದು ನಿಮಿಷ. ನಾವು ಇದ್ರ ಮಧ್ಯೆ ಇದು 3 ಸಾರಿ KPCCಯಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರು ಅವ್ರ ಇನ್ಚಾರ್ಜ್ ಇರುವಾಗ ಒಂದ್ಸಾರಿ ಕರೆದು ಬುದ್ಧಿವಾದ ಹೇಳ್ಬೇಕು ಅಂತೇಳಿ ಅವರೆಲ್ಲ ಒಂದ್ಸಾರಿ KPCCಯಲ್ಲೇ ಕರೆದು ಹೇಳಿದ್ರು, ಇನ್ ಮುಂದೆ ಸರಿ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಹೋಗ್ಲಿಲ್ಲ. ಅದರ ನಂತರ ನಮ್ಮ ಎಜುಕೇಶನ್ ಮಿನಿಸ್ಟರ್ ಆಫೀಸಲ್ಲಿ ಗಾಂಧಿನಗರ ಅವರ ಪರಿಷತ್ ಆಫೀಸಲ್ಲಿ ಅಲ್ಲೊಂದ್ಸಾರಿ ಎಲ್ಲ ಮುಖಂಡರನ್ನು ಕರೆದು ನೀವು ಮಾಡ್ತಾ ಇರೋ ತಪ್ಪುಗಳನ್ನ ತಿದ್ಕೊಬೇಕು ಅಂತ ಎಲ್ಲ ಹೇಳಿದ್ರು. ಅಲ್ಲಿನೂ ಆಯ್ತು, ಅದನ್ನು ಸಮಯ ಕೊಡಿ ಅಂತ 6 ತಿಂಗಳು ಸಮಯ ಕೊಡಿ ಅಂತ 4 ಸಾರಿ ಮೀಟಿಂಗ್ ಆಯ್ತು. 4 ಸಾರಿನೂ 6 ತಿಂಗಳು ಟೈಮ್ ತಗೊಂಡು ಏನೂ ಸರಿ ಹೋಗ್ಲಿಲ್ಲ. ಆಯ್ತಾ? ಅದು ಈಗ ಪೊಲೀಸ್ ಅವ್ರನ್ನ ಇಟ್ಕೊಂಡು ಯಾಕೆ ಹೋಗ್ತಾ ಇದಾರೆ ಅಂತ ಈ ಜನ ಕೇಳ್ತಾರೆ. ನಾವೇನ್ ಅದಕ್ಕೆ ಹೇಳಕ್ಕಾಗ್ತದೆ ಹೇಳಿ? ಜನಗಳಲ್ಲಿ ಹಳ್ಳಿಗಳಲ್ಲಿ ಈತನ ಬಗ್ಗೆ ಭಾವನೆ ಏನು ಬಂದಿದೆ ಅನ್ನೋದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ತಾವೇ ಸರ್ವೆ ಮಾಡ್ಬಿಡ್ತೀರಾ ಮಾಧ್ಯಮದವರು, ಪತ್ರಕರ್ತರು. ಏನು ಸಾಮಾನ್ಯ ಅಲ್ಲ. ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡೋದಕ್ಕೆ ಹೋರಾಟ ಎಲ್ಲಾ ಜನಗಳು ಉರಿದಬ್ಸಿರ್ತಕ್ಕಂಥವ್ರು ಮಾಧ್ಯಮದವರು. ಎಂತೊಮ್ಮೆ
ಅದನ್ನ ನೀವು ಕಂಡಿಡೀರಿ. ಈತ ಮಾತಾಡ್ತಾ ಇರೋದನ್ನ ಮಾಡ್ತಾ ಇರೋದನ್ನ ಆತನ ಮಾತು ಇದು ಅಂತ ಸುಳ್ಳು ಊರುಗಳಲ್ಲಿ ಹೋಗಿ ಪೂಜೆ ಮಾಡ್ತಾ ಇರ್ತಾನೆ. ಅಲ್ಲಿ ಗ್ರಾಂಟ್ ಇಲ್ಲ, ಇದು ವರ್ಕ್ ಆರ್ಡರ್ ಆಗಿರಲ್ಲ, ಏನು ಇಲ್ಲ. ಅಲ್ಲ, ಚಿಕ್ಕಬಳ್ಳಾಪುರದ ಪ್ರತಿ ಓಣಿಕೇರಿಗೆ ನುಗ್ಗಿ ಜನಸೇವೆ ಮಾಡುವಂತಹದ್ದು ಎಲ್ಲ ಕ್ಯಾಮ್ರಾಕ್ ಮಾತ್ರ ಸೀಮಿತ ಆಗಿದೆಯಾ ಅಂತ? ಬರೀ ಕ್ಯಾಮ್ರಾಕ್ಕಷ್ಟೇ. ನೀವು ಸರ್ವೆ ಮಾಡ್ತೀರಾ? ನಿಮ್ಗೆ ಗೊತ್ತು, ನಾನು ಹೇಳೋದಕ್ಕಿಂತ ಜಾಸ್ತಿ ಮಾಡ್ತೀರ ನೀವು ನೋಡಿ. ನಿನ್ನೆ ನಡೆದಂತ ಈ ಮಹತ್ವದ ಸಭೆ, ಜನ ನೋಡಿದ್ರೆ ಇದು ಮಹತ್ವದ ಸಭೆ ಅನ್ಕೋಬೇಕು. ಆ ಸಭೆಯಲ್ಲಿ ಏನೇನು ಪ್ರಮುಖವಾಗಿ ಚರ್ಚೆ ಆಯ್ತು ಅಂಜನಪ್ಪನವ್ರೆ? ಪ್ರಮುಖವಾದ ಚರ್ಚೆ ಇಷ್ಟೇ, ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಉಳಿಸಬೇಕು. ಪ್ರದೀಪ್ ಈಶ್ವರ್ನ ಹಟಾವೋ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಉಳಿಸಿ ಅನ್ನೋ ಆಂದೋಲನ. ಈತನ್ನ ಪಕ್ಷದಿಂದ ಹೊರಗಡೆ ಹಾಕಿ ಎಕ್ಸ್ಪೆಲ್ ಮಾಡಿಬಿಡಿ, ಪಕ್ಷದಿಂದ ಪಕ್ಷ ಉಳಿಬೇಕಾದ್ರೆ ಅನ್ನೋ ಒಂದು ತೀರ್ಮಾನವನ್ನ ನಾವು ಹೈಕಮಾಂಡ್ಗೆ, ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತೆ AICC ಉಸ್ತುವಾರಿಗಳಿಗೆ ಈ ವಾರದಲ್ಲಿ ಗಮನಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದೀವಿ ಎಲ್ರು. ಇನ್ನು ಕೊನೆಯದಾಗಿ ಪ್ರಮಾದವನ್ನ ಸರಿಪಡಿಸ್ಕೊಂಡೇನಾದ್ರೂ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಈತನನ್ನೇ ಗೆಲ್ಲಿಸ್ತೀರೋ ಹೆಂಗೆ? ನಾವ್ ಆ ಕೆಲಸ ಇಂಥವ್ರನ್ನ ನಾವು ಓಟ್ ಕೇಳಕ್ ಹೋದ್ರೆ ನಮ್ಗೆ ಪೂಜೆ ಮಾಡ್ಬಿಡ್ತಾರೆ ಹಳ್ಳಿಗಳಲ್ಲಿ. ಸತ್ಯವಾಗ್ಲು ಅಂದ್ರೆ ವೈಯಕ್ತಿಕ ವರ್ಚಸ್ಸು ಕಳ್ಕೊಂಡ್ರು, ಇನ್ನು ಮುಂದೆ ಗೆಲ್ಲುವಂತಹದ್ದು ಕೂಡ ಅದೇನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಜೊತೆಗೆ ಮತ ಕೊಟ್ಟಿರೋ ಮತದಾರರಿಗೆ ರೆಸ್ಪೆಕ್ಟ್ ಇಲ್ಲ. ಸುಳ್ಳು ಏನೋ ಹೇಳ್ಬಿಟ್ಟು ಓಡೋಗ್ಬಿಡೋದು. ಎಲ್ಲಾ ಮುಖಂಡರು ಒಬ್ರು ಈತನ ಬಿಹೇವಿಯರ್ ನೋಡಿ ಯಾರು ಫೋನ್ ಮಾಡಲ್ಲ. ಸುಳ್ಳು ಮುಖಂಡರ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು, ಆ ನಗರಸಭಾ ಸದಸ್ಯರು ಗೆದ್ದಿರೋರು ವಿರುದ್ಧವಾಗಿ ಅಪಪ್ರಚಾರ ಮಾಡೋದು. ಇವ್ರು ಇಲ್ದೇ ಇರುವಾಗ ಅವರೆಲ್ಲ ಎಲೆಕ್ಟ್ ಆಗಿರೋದು. ಇವ್ರೆ ಈತ MLA ಇಲ್ದಿರ್ತಕ್ಕಂಥ ಇಂದಿನ ಅವಧಿಯಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು, ಚೇರ್ಮನ್ಗಳು, ನಗರಸಭಾ ಸದಸ್ಯರುಗಳು, CAPCMS, PLD ಬ್ಯಾಂಕು ಎಲ್ಲರಲ್ಲೂ ಗೆದ್ದು ಎಲ್ಲವರಲ್ಲೂ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಈತ ಬಂದ ಎಲ್ಲ ನಿರ್ಣಾಮ ಆಗೋಗಿದೆ, ಒಂದು ಗೆದ್ದಿಲ್ಲ. ಅಲ್ಲ, ಈ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವೂ ಪ್ರದೀಪ್ ಈಶ್ವರ್ ಕೈಯಿಂದ ಆಗ್ಲಿಲ್ವಾ? ಅದು ಏನೋ ಒಂಥರ ಹುಚ್ಚು. ನನ್ಗೆ ಯಾರೋ ಒಬ್ರು ಹೇಳ್ಬಾರ್ದು ಅವ್ರ ಹೆಸರು, ಹೈಕೋರ್ಟ್ ಜಡ್ಜ್ ಆಗಿ ನಮ್ಮ ರಾಜ್ಯದ ಉನ್ನತ ಹುದ್ದೆ ಲೋಕಾಯುಕ್ತ ಅಧ್ಯಕ್ಷರಾಗಿದ್ದಂತರ ಅವರ ಸಂಬಂಧಿಕರೊಬ್ರು ಕೇಳಿದ್ರು, ಅಂಜನಪ್ಪನವರೇ ಇವ್ರನ್ನ ಯಾವ ಹುಚ್ಚ ಹಾಸ್ಪಿಟ್ಲಿಂದ ಹಿಡ್ಕೊಂಡ್ ಬಂದ್ರಿ? ಬೆಡ್ರೂಮ್ ಬಾತ್ರೂಮ್ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಅದನ್ನೇ ನೋಡ್ಬೇಕು, ಇವನ್ನೇ ನಾವು TV ಆನ್ ಮಾಡಿದ್ರೆ, ಮೊಬೈಲ್ ಆನ್ ಮಾಡಿದ್ರೆ ಅಂತ ಕ್ವಶನ್ ಕೇಳ್ತಾರೆ. ಏನ್ ಹೇಳೋಣ ನಾವು? ಎಸ್, ಥ್ಯಾಂಕ್ ಯು ಅಂಜನಪ್ಪನವರೇ. ಇಷ್ಟೊತ್ತು ಫ್ರೀಡಮ್ TV ಜೊತೆ ಮಾತನಾಡ್ತಾ ಇದ್ರಿ. ಇದು ಪ್ರದೀಪ್ ಈಶ್ವರ್ ಬಗ್ಗೆ ಆ ಭಾಗದ ಸ್ಥಳೀಯ, ಇದು BJP ಮುಖಂಡರು ಮಾತನಾಡಿದ್ದಲ್ಲ, ಕಮ್ಯುನಿಸ್ಟ್ ಮುಖಂಡರು ಅಲ್ಲ, BSPನೂ ಅಲ್ಲ, JDS ಮುಖಂಡರು ಅಲ್ಲ, ಸ್ವಪಕ್ಷದ, ತನ್ನದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾತನಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಬರಬರುತ್ತಾ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಕ್ಷೀಣಿಸಿಕೊಳ್ತಾ ಇದ್ದಾರೆ, ಬರಬರುತ್ತಾ ಸ್ವಾರ್ಥ ರಾಜಕಾರಣಿ ಆಗ್ತಾ ಇದ್ದಾರೆ, ಸ್ಥಳೀಯ ನಾಯಕರಿಗೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಒಂದು ರೀತಿಯ ಅಹಂಕಾರಿ ಆಗಿದ್ದಾರೆ ಅಂತ ಹೇಳಿ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಇಷ್ಟೊತ್ತು ಫ್ರೀಡಮ್ TV ಜೊತೆ ಮಾತನಾಡ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.